कलबुर्गी जिले के चिंचोली तालुके के ब्लॉक कांग्रेस कमेटी की ओर से एक प्रेस मीट आयोजित की गई, जिसमें 7 मई 2024 को होने वाले मतदान के दिन कांग्रेस को वोट देने की बात कही गई। कांग्रेस नेता सुभाष राठौड़ ने सभी से बीदर लोकसभा उम्मीदवार सागर खंडरे को वोट देने का अनुरोध किया। इस प्रेस मीट में पूर्व विधायक कैलाशनाथ पाटिल, ब्लॉक कांग्रेस अध्यक्ष बसवराज माली, वरिष्ठ कांग्रेस नेता बाबूराव पाटिल, कांग्रेस युवा अध्यक्ष नागेश गुनाजे, नगर पार्षद सैयद वासीद, संतोष गुत्तेदार, अध्यक्ष एचसी मोर्चा, इसमें कांग्रेस के कई वरिष्ठ सदस्य शामिल हुए। चिंचोली से केपी न्यूज के संवाददाता गौतम मोरे की रिपोर्ट। ಇದಕ್ಕೆ ನಾವೆಲ್ಲ ಖಂಡಿಸ್ತೀವಿ ಮತ್ತೆ ಈ ಎಲೆಕ್ಷನ್ ಅಲ್ಲಿ ಅವರ ಪದಪ್ರಯೋಗ ಯಾವ ಜನಾಂಗ ಕೂಡ ಒಪ್ಪಿಗೆ ಆಗಿಲ್ಲ, ಯಾರಿಗೂ ಕೂಡ ಒಪ್ಪಿಗೆ ಆಗಿಲ್ಲ. ಅದರ ಪ್ರತಿಕ್ರಿಯೆ ಏನು ಅಂತಂದ್ರೆ ಕೇಂದ್ರದಿಂದ ಬಿಜೆಪಿ ಸರ್ಕಾರ ಅಧಿಕಾರ ಕಳ್ಕೊಳ್ತದೆ ಅನ್ನೋ ವಿಶ್ವಾಸ ನಮಗಿದೆ. ಮೋದಿಯವರ ವರ್ಚಸ್ಸು ಮೊದಲಿನಂಗಿಲ್ಲ. ಇವತ್ತು ಮೋದಿಯವರ ಹೆಸರಲ್ಲಿ ಇವರು ಓಟ್ ಕೇಳ್ತಾ ಇದ್ದಾರೆ. ನನಗೆ ನೋಡಿ ಓಟ್ ಹಾಕಬೇಡ್ರಿ, ಮೋದಿಯವರಿಗೆ ನೋಡಿ ಓಟ್ ಹಾಕ್ರಿ ಅಂತ ಭಗವಂತ ಖೂಬಾ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಮೋದಿಯವರ ವರ್ಚಸ್ಸು ಉಳಿದಿಲ್ಲ, ನಿಮ್ಮ ವರ್ಚಸ್ಸು ಕೂಡ ಉಳಿದಿಲ್ಲ, ಖೂಬಾ ಅವ್ರದ್ದು ಕೂಡ. ಹಾಗಾಗಿ ನಿಮ್ಮ ಸೋಲು ಶತಸಿದ್ಧ, ಇಲ್ಲಿ ಕಾಂಗ್ರೆಸ್ನ ಗೆಲುವು ಶತಸಿದ್ಧ. ನಮ್ಮ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಕಾನೂನು ಪದವೀಧರರು, ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜ್ ಕೆಳಗಡೆ ಟ್ರೈನಿಂಗ್ ಆದವರು, ಜೂನಿಯರ್ ಆಗಿ ಕೆಲಸ ಮಾಡಿದವರು, ಸಂವಿಧಾನವನ್ನು ತಿಳ್ಕೊಂಡವರು, ಎಲ್ಲ ವಿಷಯ ಆರ್ಥಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಸಂಪೂರ್ಣ ವ್ಯವಸ್ಥೆ ತಿಳ್ಕೊಂಡಿರ್ತಕ್ಕಂಥ ಯುವ ಅಭ್ಯರ್ಥಿ ನಮ್ಮ ಅಭ್ಯರ್ಥಿಗಳು. ಅವರ ವ್ಯಕ್ತಿತ್ವ ಕೂಡ ಬಹಳ ಮೆಚ್ಚುಗೆ ಆಗ್ತಾ ಇದೆ ನಮ್ಮ ಕ್ಷೇತ್ರದ ಜನರಿಗೆ. ಅದೆಲ್ಲದರ ಪರಿಣಾಮ ನಾವು ಗೆದ್ದೇ ಗೆಲ್ತೀವೋ ಅನ್ನೋ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೀನಿ. ಮತ್ತು ಕೊನೆಯದಾಗಿ ನಾವು ತಮ್ಮ ಮೂಲಕ ನಮ್ಮ ಮತಕ್ಷೇತ್ರದ ಜನರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ. ತಮ್ಮ ಮೂಲಕ ದಯಮಾಡಿ ಬದಲಾವಣೆ ಬಯಸ್ತಾ ಇದೆ ನಮ್ಮ ಕ್ಷೇತ್ರ. 10 ವರ್ಷ ನಮ್ಮ ಕ್ಷೇತ್ರಕ್ಕೆ ಬರಲಾರದವರಿಗೆ ಮತ್ತೆ ಅವಕಾಶ ಕೊಡಬೇಡ್ರಿ. ಯುವ ಪ್ರತಿಭೆ, ಅತ್ಯಂತ ಜ್ಞಾನವಂತರಾಗಿರ್ತಕ್ಕಂಥ ನಮ್ಮ ಸಾಗರ್ ಖಂಡ್ರೆ ಅವರಿಗೆ ಆಶೀರ್ವಾದ ಮಾಡ್ರಿ, ಮತ ಕೊಡ್ರಿ. ಅವರಿಗೆ ಆಶೀರ್ವಾದ ಮಾಡಿ ನಮ್ಮ ಕ್ಷೇತ್ರದ ಪಾರ್ಲಿಮೆಂಟ್ ಸದಸ್ಯನಾಗಿ ಮೇಲೆ ಕಳಿಸ್ರಿ ಅಂತ ಹೇಳಿ ನಾವು